ಅಧಿಕಾರದಲ್ಲಿದ್ದಾಗಲೇ ಜೈಲಿಗೆ ಹೋದಂಥ ಕೆಲವೇ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ಅದರಲ್ಲೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದವರು ಯಡಿಯೂರಪ್ಪನವರೇ. ನನ್ನ ಪ್ರಕಾರ ಅಂತಲ್ಲ, ಪೋಕ್ಸೋ ಕೇಸಿನ ಪ್ರಕಾರ, ಕಾನೂನಿನ ಪ್ರಕಾರ ಯಡಿಯೂರಪ್ಪನವರು ಅಪರಾಧಿ. 2019ರಲ್ಲಿ ಅದಕ್ಕೆ ಅಮೆಂಡ್ಮೆಂಟ್ ಆಗುತ್ತೆ. ಏನು ಅಮೆಂಡ್ಮೆಂಟ್ ಆಗುತ್ತೆ? ಮರಣದಂಡನೆ. ನಾನು MLCಗೋಸ್ಕರ ಯಾರ್ದೋ ಮನೆ ಬಾಗಿಲು ನಿಂತ್ಕೊಳ್ಳಲ್ಲ. ಆಗಲೂ ಯಡಿಯೂರಪ್ಪನಿಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಮುಂದೆ ನಿಂತವ್ರು ನಾವೆಲ್ಲ. ರಾಜೀನಾಮೆ ಕೊಟ್ಟವರು ಹುಣಸೂರಿಗೆ ಬಂದು ನನ್ನೇ ಸೋಲಿಸ್ತಾ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬೊಕ್ಕನಕೆರೆ. ನನ್ನ ಜೊತೆಗೆ ರಾಜ್ಯದ ಹಿರಿಯ ರಾಜಕಾರಣಿ, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಮಂತ್ರಿಗಳು ಆದಂತಹ H. ವಿಶ್ವನಾಥ್ ಇದ್ದಾರೆ. ಅವ್ರ ಜೊತೆ ಹಲವಾರು ವಿಷಯಗಳನ್ನು ಮಾತಾಡ್ತೀನಿ. ವಿಶ್ವನಾಥ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇತ್ತೀಚೆಗೆ ಯಾಕೋ ನೀವು ಯಡಿಯೂರಪ್ಪ ಬಗ್ಗೆ ಭಾಳ ಕ್ರಿಟಿಕ್ ಆಗಿದ್ದೀರಿ, ಏನು ಸಮಾಚಾರ ಸರ್? ಅಲ್ಲ, ಯಡಿಯೂರಪ್ಪನವ್ರ ಬಗ್ಗೆ ಇರೋ ವಿಚಾರ ಹೇಳ್ತಾ ಇದ್ದೀನಿ. ದಿಸ್ ನೋ ಎಕ್ಸಾಗರೇಷನ್. ಅದರಲ್ಲಿ ನಿಜ ಯಡಿಯೂರಪ್ಪನವ್ರದ್ದು ಇವತ್ತು ದೊಡ್ಡ ಉತ್ಸಾಹ ನಡೀತಾ ಇದೆ. ಅಭಿಮಾನೋತ್ಸವ ಮಾಡಲಿ, ಬೇಡ ಅನ್ನಲ್ಲ. ಬಟ್ ಈಗ ಅವರು ಹಲವಾರು ವಿಷಯಗಳಲ್ಲಿ ದೊಡ್ಡ ಸ್ಥಾನದಲ್ಲಿದ್ದು ತಪ್ಪು ಮಾಡಿದ್ದಾರೆ ಕೆಲವೆಲ್ಲ. ಅಂದರೆ ಈಗ ಅವರು 20 ಕೋಟಿ ರೂಪಾಯಿ ಯಾರೋ ಇವ್ರಿಗೆ ಹಣ ಬೈ ವೇ ಆಫ್ ಲಂಚ ಕೊಡಬೇಕಾಗಿತ್ತು. ಸರಿ, 20 ಕೋಟಿ ಇಲ್ಲ ಅಂದಾಗ ಚೆಕ್ ತೊಗೊಂಡ್ರು. ಚೆಕ್ಕಲ್ಲಿ ಅವರು ಲಂಚ ತಗೋತಾರೆ. ಅವರೇ ಫಸ್ಟು ಚೆಕ್ಕಲ್ಲಿ ಲಂಚ ತೊಗೊಂಡವರು ಮುಖ್ಯಮಂತ್ರಿ. ಅದು ಕೊನೆಗೆ ಎಲ್ಲಿಗೆ ಬಂತು? ಅವರ ಪಟ್ಟಕ್ಕೆ ಬಂತು. ಅದು ಮುಖ್ಯಮಂತ್ರಿಯಾಗಿ ಇದ್ದು 3 ತಿಂಗಳು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಆಯಿತು. ಅಧಿಕಾರದಲ್ಲಿ ಇದ್ದಾಗಲೇ ಜೈಲಿಗೆ ಹೋದಂಥ ಕೆಲವೇ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ಅದರಲ್ಲೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದವರು ಯಡಿಯೂರಪ್ಪನವರೇ. ಆಮೇಲಿಂದ ಮುಖ್ಯಮಂತ್ರಿಯಾಗಿದ್ದಂಥ ದೊಡ್ಡ ಸ್ಥಾನದಲ್ಲಿದ್ದವರು ಪೋಕ್ಸೋ ಹಗರಣ, ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಶುವಲ್ ಹರಾಸ್ಮೆಂಟ್. ಬಹುಶಃ ಈ ದೇಶದ ಬಹಳ ಬಲಿಷ್ಠವಾದಂಥ ಎತ್ತರದ ಕಾನೂನು ಅದು. ನಿರ್ಭಯ ಕೇಸ್. ನಾನು ಕೂಡ ಅವಾಗ MP ಇದ್ದೆ. ನಾನು ಲಾಯರ್ ಆಗಿದ್ದೆ ಅಂತಂತೇಳಿ ಐ ವಾಸ್ ಆಲ್ಸೋ ಇನ್ ದ ಡ್ರಾಫ್ಟ್ ಕಮಿಟಿ ಪೋಕ್ಸೋ. ಅದರಲ್ಲಿ ನಾವು ಬೇರೆ ಕೇಸ್ಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ, ಈ ಕ್ರಿಮಿನಲ್ ಕೇಸ್ಗಳಲ್ಲಿ ಆಪಾದಿತ ಅಂತೀವಿ. ಪೋಕ್ಸೋನಲ್ಲಿ ಸ್ಟ್ರೇಟ್ ಅಪರಾಧಿ. ನಿಮ್ಮ ಪ್ರಕಾರ ಈಗ ಯಡಿಯೂರಪ್ಪ ಅಪರಾಧಿ? ನಿಮ್ಮ ಪ್ರಕಾರ ಯಡಿಯೂರಪ್ಪ ಈಗ ಅಪರಾಧಿ? ನನ್ನ ಪ್ರಕಾರ ಅಂತಲ್ಲ, ಪೋಕ್ಸೋ ಕೇಸಿನ ಪ್ರಕಾರ, ಕಾನೂನಿನ ಪ್ರಕಾರ ಯಡಿಯೂರಪ್ಪನವರು ಅಪರಾಧಿ. ಭಾಳ ವಿಶೇಷವಾದಂಥ ಕಾನೂನದು. 2019ರಲ್ಲಿ ಅದಕ್ಕೆ ಅಮೆಂಡ್ಮೆಂಟ್ ಆಗುತ್ತೆ. ಏನು ಅಮೆಂಡ್ಮೆಂಟ್ ಆಗುತ್ತೆ? ಮರಣದಂಡನೆ. ಅದಿಲ್ಲ ಉಂಟು ಅವನೇ ಮಾಡಬೇಕು, ಅವನೇ ಪ್ರೂವ್ ಮಾಡ್ಕೋಬೇಕು. ಇಲ್ಲ ಅಂತ ಅದು ಪ್ರೂವ್ ಮಾಡಬೇಕಿಲ್ಲ ಅಂತಕ್ಕಂಥದ್ದು. ನಾವು ಅಂಥ ಕೇಸಲ್ಲಿ ಯಡಿಯೂರಪ್ಪನವರು ಅಪರಾಧಿ. ಪ್ರಶ್ನೆ ಏನು ಅಂದರೆ, ನೋಡಿ, ಈಗ ಯಡಿಯೂರಪ್ಪ ಬಗ್ಗೆ ನೀವು ಮತ್ತು ವಾಟಾಳ್ ನಾಗರಾಜ್ ಬಿಟ್ಟರೆ ಬೇರೆ ಯಾರೂ ಮಾತಾಡ್ತಿಲ್ಲ. ಯಾಕೆ? ಇವರು ಮಾತಾಡ್ತಾರೆ. ಬಸವರಾಜ್ ಪಾಟೀಲ್ ಯತ್ನಾಳ್. ಅಲ್ಲ, ಅವ್ರದ್ದು ಬಿಡಿ, ಅದು ಬೇರೆ ರೀಸನ್. ಅದು ಬೇರೆ ಅಲ್ಲ. ಬಸವರಾಜ್ ಪಾಟೀಲ್ ಯತ್ನಾಳ್ ಕೇಂದ್ರ ಸಚಿವರಾಗಿದ್ದವರು, ರಾಜ್ಯ ಸಚಿವರಾಗಿದ್ದವರು. ಅಲ್ಲ, ಆದರೆ ಯಡಿಯೂರಪ್ಪ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಒಂದು ರೀತಿಯ ವೈಯಕ್ತಿಕ ದ್ವೇಷ. ನಮ್ಮಲ್ಲಿ ಯಾವ ವೈಯಕ್ತಿಕ ದ್ವೇಷನೂ ಇಲ್ಲ. ಅದೇ, ನಿಮ್ಮಲ್ಲಿ ವೈಯಕ್ತಿಕ ದ್ವೇಷ ಇಲ್ಲ, ಆದರೂ ಯಾಕೆ ಮಾತಾಡ್ತಿದ್ದೀರಿ ಅಂತ. ನನ್ನ ವೈಯಕ್ತಿಕ ದ್ವೇಷ ಇಲ್ಲ. ನೀವು ಇರೋ ವಿಚಾರ ಜನಕ್ಕೆ ತಿಳಿಸ್ಬೇಕೇ. ನಾನು ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಆಗಿ ಈ ರಾಜ್ಯದಲ್ಲಿ ನಾನು ಕಂಡಂಥದ್ದನ್ನು ಹೇಳಬೇಕೇ.
ಎಲ್ಲರ ಥರ ನಾನು ಬಾಯಿ ಮುಚ್ಕೊಂಡು ಕೂತ್ಕೋಬೇಕೆ? ಈಗ ಸಿದ್ದರಾಮಯ್ಯ ಇದ್ದಾರಪ್ಪ, ನಮ್ಮ ಸಮಾಜದವ್ರೆ, ನಾವೇ ಅವ್ರನ್ನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ನಿಮ್ಮ ಮುಂದೆ ನಿಂತಿದ್ದವರು. ಅವರ ನಡವಳಿಕೆಗಳನ್ನ ಜವಾಬ್ದಾರಿಯಿಂದ ವಿಮುಖವಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಟುವಾಗಿ ಟೀಕೆ ಮಾಡ್ತಾ ಇಲ್ವೇ? ಮಾಡ್ತಿದ್ದೀರಿ. ಮತ್ತು ಹಾಗೆಯೇ ಇವರನ್ನು ಕೂಡ ನಾವು ಟೀಕೆ ಅಂತ ಅಂದರೆ ಇದು ಜವಾಬ್ದಾರಿಯುತವಾಗಿ ನಾನು ಮಾತಾಡ್ತಾ ಇದ್ದೀನಿ. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರ ತಪ್ಪುಗಳ ಬಗ್ಗೆ, ನಡವಳಿಕೆಗಳ ಬಗ್ಗೆ ನಾನು ಜವಾಬ್ದಾರಿಯುತವಾಗಿ ಮಾತಾಡ್ತಾ ಇದ್ದೀನಿ. ಬಟ್ ಒಂದು ಕಾಲದಲ್ಲಿ ನೀವು BJPಗೆ ಹೋಗ್ಲಿಕ್ಕೆ ಯಡಿಯೂರಪ್ಪ ಅವರೇ ಕಾರಣ ತಾನೆ? ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ಯಾರು? ಅದು ನೀವೆಲ್ಲ. ಮತ್ತು ಯಡಿಯೂರಪ್ಪ ಅಲ್ಲ, ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದವ್ರು ನಾವು 17 ಜನ. ಅಲ್ಲ, ಅಷ್ಟು ಪ್ರೀತಿ ಇದ್ದು, ಅಷ್ಟು ವಿಶ್ವಾಸ ಇಟ್ಟು ನೀವು BJPಗೆ ಹೋಗಿದ್ರಿ. ಹಂಗಿದ್ದು ಯಾಕೆ ಸಂಬಂಧ ಅಳಿಸ್ತು? ಅದು ಪ್ರಶ್ನೆನೇ ಅಲ್ಲ, ನೀವು ಕೇಳೋದು ಪ್ರಶ್ನೆನೇ ಅಲ್ಲ. ಅದು ನಾನು ಹೇಳಿದ್ನಲ್ಲ ಆವಾಗಲೇ, ಅವರ ನಡವಳಿಕೆಗಳು, ಜನ ಕೊಟ್ಟ ಜವಾಬ್ದಾರಿಯಿಂದ ಅವರು ವಂಚಿತರಾದಂಥವ್ರು. ಅಂದರೆ ವಂಚಿತರಾದ್ರಂತಂದರೆ ನಡೆಸ್ತಾ ಇರೋದು ಸರಿಯಾಗಿ. ಜನ ನನಗೆ ಅಧಿಕಾರ, ಯಡಿಯೂರಪ್ಪನವ್ರ ಅಧಿಕಾರ, ಸಿದ್ದರಾಮಯ್ಯನೋ, ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ, ಜನ ಜವಾಬ್ದಾರಿ ಕೊಟ್ಟಿದ್ದಾರೆ ನಿಮಗೆ. ಆ ಜವಾಬ್ದಾರಿಯಲ್ಲಿ ಎಲ್ಲೋ ನಿರ್ಲಕ್ಷ್ಯ ನಿಮ್ಮದು. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಹೊರತು ನಿಮ್ಮ ವೈಯಕ್ತಿಕವಾಗಿ ನಾನೇನು ಮಾತಾಡ್ತಾ ಇದ್ದೀನಿ ಏನಿಲ್ವಲ್ಲ. ಈಗ ಯಡಿಯೂರಪ್ಪ ಅಭಿಮಾನೋತ್ಸವ ನಡೀತಿರುವಂಥ ಸಂದರ್ಭದಲ್ಲೇ ಮಾತಾಡಿದ್ರಲ್ಲ, ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ಬೇಕು? ಅಭಿಮಾನೋತ್ಸವ ಮಾಡ್ಕೊಳ್ಳಿ, ನಾವು ಹೋಗೋಣ, ಬಟ್ ಇದು ಮುಕ್ತ ಆಗು ನೀನು. ಓಕೆ, ಇದರಿಂದ ಪೋಕ್ಸೋಯಿಂದ ಮುಕ್ತ ಆಗು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಎಂತೆಂಥ ಕಿರುಕುಳ ಆಗ್ತಾ ಇದ್ದೀರಿ. ಅತ್ತೆ ಸೊಸೆನ ಮರ್ಡರ್ ಮಾಡ್ತಾಳೆ, ಸೊಸೆನ ಅತ್ತೆ ಮರ್ಡರ್ ಮಾಡ್ತಾ ಇದ್ದಾಳೆ, ಹೆಣ್ಮಕ್ಳನ್ನ ಮರ್ಡರ್ ಆಗ್ತಾ ಇದ್ವಿ, ಹೆಣ್ಮಕ್ಳು ಬೀದಿಲಿ ರೇಪ್ ಆಗ್ತಾ ಇದೆ, ರಿಕ್ಷಾದಲ್ಲಿ, ಟೆಂಪೋನಲ್ಲಿ, ಟ್ಯಾಕ್ಸಿಯಲ್ಲಿ. ಇದೆಲ್ಲ ನೋಡೇ ಪೋಕ್ಸೋ ಬಂದಿದ್ದು. ಒಂದು ವೆಹಿಕಲಲ್ಲಿ ಒಂದು ಹುಡುಗಿನ ರೇಪ್ ಮಾಡಿದ್ದಲ್ವ ಇದು? ಇದೆಲ್ಲ ನೋಡೇ ಭಾರತ ಸರ್ಕಾರ ಒಂದು ಕಠಿಣವಾದಂಥ ಕಾನೂನನ್ನು ಈ ದೇಶದಲ್ಲಿ ತಗೊಂಬಂತು, ಹೆಣ್ಣು ಮಕ್ಕಳ ರಕ್ಷಣೆಗಾಗಿ. ಅದು ನೀವಿನ್ನೂ BJPಲೇ ಇದ್ದೀರಿ. BJPಗೆ ಇದೆಲ್ಲ ಗೊತ್ತಿಲ್ವಾ? ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಏನು ಯಾರು ಮಾತಾಡ್ತಾರೆ? ಎಲ್ಲರೂ ಬೆಳಗ್ಗೆ ಎದ್ರೆ ಯಾತಕ್ಕಾರು ಹೋಗ್ಬೇಕಲ್ಲ ಅವ್ರ ಹತ್ರ. ನಾನು ಯಾರ ಹತ್ರನೂ ಹೋದವನಲ್ಲ, ಯಾತಕ್ಕಾರು ನನ್ನ ಸ್ವಂತಕ್ಕೆ ಹೋದವನಲ್ಲ ನಾನು ಸ್ವಂತಕ್ಕೆ ಹೋದವನಲ್ಲ ನಾನು. ಹಾಗಾಗಿ ನಾನು ಒಬ್ಬ ಜವಾಬ್ದಾರಿಯುತ ಈ ಸ್ಥಾನದಲ್ಲಿ ಇರ್ತಕ್ಕಂಥವನು. ನಾನು ಹೇಳಲೇಬೇಕು, ಹೇಳ್ತಾ ಇದ್ದೀನಿ. ಅದು ಇಲ್ಲ ಉಂಟು, ನೀವು ಹೇಳಿ ಅದನ್ನು. ಹಾಗಾದರೆ ನೀವು ಪೋಕ್ಸೋದಲ್ಲಿ ನಿಮ್ಮ ಮೇಲೆ ಕೇಸ್ ಇಲ್ವೇ? ನೀವು ಬೇಲ್ ಮೇಲೆ ಇಲ್ವೇ? ಇವಾಗ ಈ ಪೋಕ್ಸೋನ ಈ ಜಡ್ಜ್ಗಳೇ, ಜಾತಿ ಜಡ್ಜ್ಗಳು ವೀಕ್ ಮಾಡ್ತಾ ಇದ್ದಾರೆ, ಅದನ್ನು ವೀಕ್ ಮಾಡ್ತಾ ಇದ್ದಾರೆ. ಅದನ್ನು ಭಾಳ ಸ್ಟ್ರಾಂಗ್ ಹೆಣ್ಣು ಮಕ್ಕಳಿಗೆ ಸಲುವಾಗಿ ತಂದಂಥ ಪೋಕ್ಸೋ ಕಾನೂನನ್ನು ಜಡ್ಜ್ಗಳು, ಕೆಲವು ಅಧಿಕಾರಿಗಳು ಅದನ್ನು ವೀಕ್ ಮಾಡ್ತಾ ಇದ್ದಾರೆ. ವೆರಿ 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 ಸ್ಯಾಡ್ ನ್ಯೂಸ್ ಅದು. ನಾವು ಓಕೆ ಸರ್. ಅಲ್ಲ, ನನಗೆ ನೀವು ಯಡಿಯೂರಪ್ಪ ಜೊತೆಗೆ ಅಷ್ಟು ವಿಶ್ವಾಸದಲ್ಲಿದ್ದರೆ, ನೀವು ಅವ್ರನ್ನ ಸರ್ಕಾರ ರಚನೆ ಮಾಡಲಿಕ್ಕೆ ನಿಮ್ಮ ಕೊಡುಗೆ ಇದೆ, ಅಷ್ಟೆಲ್ಲ ಇದ್ದು ಈಗ ಅವ್ರ ವಿರುದ್ಧ ಮಾತಾಡ್ತಿದ್ದೀರಲ್ಲ, ಸಮಥಿಂಗ್ ಏನಾದರೂ ವೈಯಕ್ತಿಕ ಸರ್ ಇರೋ ಸ್ಥಿತಿ ಬಗ್ಗೆ ಮಾತಾಡ್ತೀನಿ ನಾನು. ಐ ಆಮ್ ನಾಟ್ ಎಗನೆಸ್ಟ್ ಟು ಯಡಿಯೂರಪ್ಪ, ಐ ಆಮ್ ನಾಟ್ ಎಗನೆಸ್ಟ್ ಟು ಸಿದ್ದರಾಮಯ್ಯ, ಐ ಆಮ್ ನಾಟ್ ಎಗನೆಸ್ಟ್ ಟು ಎನಿಬಡಿ ಇನ್ ಪರ್ಸನ್. ಅವರು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದಾರಲ್ಲ, ಆ ಸ್ಥಾನದ ಬಗ್ಗೆ, ಅದರ ನಿರ್ಲಕ್ಷ್ಯ ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೊರತು ವೈಯಕ್ತಿಕವಾಗಿ ಏನಿಲ್ಲ. ಸರಿ, ಈಗ ನಿಮ್ಮ ಮತ್ತು BJPಯ ಸಂಬಂಧ ಹೇಗಿದೆ? BJP ಜೊತೆ ಚೆನ್ನಾಗಿದ್ದೀನಿ ನಾನು. ಇಲ್ಲಿ ಪಾರ್ಟಿಗಳು ಎಲ್ಲಿ ಕೆಡ್ತವೆ ಗೊತ್ತಾ ಸರ್? ಕೆಡ್ತಾ ಇರೋದು ಹೇಗೆ? ಪಾರ್ಟಿ ಕಟ್ಟಿದವರು ಪಾರ್ಟಿ ಲೀಡ್ರ್ಗಳೆಲ್ಲ, ಪಾರ್ಟಿ ಕಾರ್ಯಕರ್ತರು. ಪಾರ್ಟಿ ಕಟ್ಟೋವಂಥವ್ರು ಕಾರ್ಯಕರ್ತರು, ಕೆಡೋವಂಥವ್ರು ನಾಯಕರು. ಅದನ್ನು ಅಲ್ವೇ? ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಅಧಿಕಾರನ ಹೆಂಗೆ ಬೇಕು ಬಳಸ್ಕೊಂಡಾಗ್ತಾನೆ ಪಾರ್ಟಿ ಹಾಳು ಬಿದ್ದೋಗೋದು, ಫೇಲ್ಯೂರ್ ಆಗೋದು. ಬಟ್ ಕಟ್ತವನು ಯಾರು? ವರ್ಕರ್ಸ್.
ಅಲ್ಲ ನಾನು ಯಾಕೆ ಕೇಳಿದೆ ಅಂದರೆ ಈಗ ನೋಡಿ, ನೀವು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಂತ ಹೇಳ್ಬಿಟ್ಟಿದ್ದೀರಿ. ಎಸ್ ಓಕೆ, ಇನ್ನು ನೆಕ್ಸ್ಟ್ ನೀವು MLC ಆಗಬೇಕು. ಸಾಕು. ನಾನು MLCಗೋಸ್ಕರ ಯಾರ್ದೋ ಮನೆ ಬಾಗಿಲು ನಿಂತ್ಕೊಳ್ಳಲ್ಲ. ಆಗಲೂ ಯಡಿಯೂರಪ್ಪನಿಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಮುಂದೆ ನಿಂತವ್ರು ನಾವೆಲ್ಲ. ರಾಜೀನಾಮೆ ಕೊಟ್ಟವರು ಹುಣಸೂರಿಗೆ ಬಂದು ನನ್ನೇ ಸೋಲಿಸ್ತಾ ಸಿದ್ದರಾಮಯ್ಯನ ಮಾತು ಕೇಳಿಕೊಂಡು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.